ಓಕೆ, ಶಿಕ್ಷಣ ಇಲಾಖೆ ಕಳೆದ ಒಂದು ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲಿ ಈ ಬಾರಿ ಅವರು ಸಮಸ್ಯೆ ಸೃಷ್ಟಿ ಮಾಡ್ತಾ ಇರೋದು ಪದವಿ ಪೂರ್ವ ಕಾಲೇಜುಗಳು, ಅದರಲ್ಲೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು. ಆ ಕಾಲೇಜುಗಳನ್ನು ಮುಚ್ಚುವಂತಹ ವ್ಯವಸ್ಥಿತವಾದ ಹುನ್ನಾರ ನಡೆಸ್ತಾ ಇದೆ. ಅದನ್ನ ಮುಚ್ಚೋದ್ರ ಮೂಲಕ ಖಾಸಗಿ ಪ್ರೌಢ ಶಿಕ್ಷಣ ಏನು ಶಾಲೆಗಳಿದಾವೋ ಅಂದ್ರೆ PU ಕಾಲೇಜಸ್ ಇದಾವೋ ಅವಕ್ಕೆ ಎಂಕರೇಜ್ ಮಾಡುವಂತಹ ಕೆಲಸ ಇಲಾಖಾ ಅಧಿಕಾರಿಗಳಿಂದನೇ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಟ್ಯೂಷನ್ ಹಾವಳಿಗೆ, ಟ್ಯೂಷನ್ ಬಂಡವಾಳಶಾಹಿಗಳಿಗೆ ಶಾಮೀಲಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳೆದ 15-20 ದಿವಸದಿಂದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರಿಗೆ ಅಂದ್ರೆ ಏನು ಉಪನ್ಯಾಸಕರಿದ್ದಾರೋ ಅವರಿಗೆ ಸಂಬಳವನ್ನ ನೀಡುತ್ತಾ ಇಲ್ಲ ಕಳೆದ 2 ತಿಂಗಳಿಂದ. ಸೊ ಇದು ಅನ್ಯಾಯ ಅಲ್ವಾ? ಕಾರಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 40 ಮಕ್ಕಳಿಗಿಂತ ಕಡಿಮೆ ಇದ್ದಾರೆ ಒಂದು ಸೆಕ್ಷನ್ ನಲ್ಲಿ ನಿಮ್ಮಲ್ಲಿ ವಿದ್ಯಾರ್ಥಿಗಳು ಅಂತ. ಸೊ ಇದು ಅವೈಜ್ಞಾನಿಕ, ಮತ್ತೆ ಶಿಕ್ಷಣ ಏನು ಹಕ್ಕು ಇದೆಯೋ, ಅಧಿನಿಯಮ ಇದೆಯೋ ಅದರ ವಿರುದ್ಧನೂ ಕೂಡ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಒಂದು ರೀತಿ ಡಿಕ್ಟೇಟರ್ ತರ ಇಲಾಖಾ ಅಧಿಕಾರಿಗಳು ನಡ್ಕೊಳ್ತಾ ಇರೋದು ನಿಜಕ್ಕೂ ಖಂಡನೀಯ. ಮತ್ತೆ ಈ ರೀತಿಯ ಬೆಳವಣಿಗೆ ಬಹಳ ಆತಂಕಕಾರಿ ಅಂತೇಳಿ ಹೇಳೋದಕ್ಕೆ ನಾವು ರುಪ್ಸ ಕರ್ನಾಟಕ ಇಚ್ಛಿಸುತ್ತೆ. ಸೊ ಇವತ್ತೇ ಈ ಕುರಿತು ನಾವು ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸೊ ತುಮಕೂರು ಮತ್ತೆ ದಾವಣಗೆರೆ ಮತ್ತೆ ರಾಜ್ಯದ ಇತರೆ ನಗರಗಳಲ್ಲಿರುವಂತಹ ಮತ್ತೆ ಹಳ್ಳಿಗಳಲ್ಲಿರುವಂತಹ ಅನುದಾನಿತ ಏನು PU ಕಾಲೇಜಸ್ ಇದಾವೋ ಆ ಕಾಲೇಜುಗಳಿಗೆ ನೋಟಿಸ್ಗಳನ್ನು ಜಾರಿ ಮಾಡಿಬಿಟ್ಟು ಅಲ್ಲಿರುವಂತಹ ಉಪನ್ಯಾಸಕರುಗಳಿಗೆ ಸಂಬಳವನ್ನು ನೀಡುವುದಿಲ್ಲ ಅಂತ ಹೇಳ್ಬಿಟ್ಟು ಕಳೆದ 2 ತಿಂಗಳಿಂದ ನೀಡದೆ ಅವರನ್ನ ಸತಾಯಿಸ್ತಾ ಇದ್ದಾರೆ. ಮತ್ತೆ ಕಿರುಕುಳಗಳನ್ನು ಕೂಡ ಅವರಿಗೆ ನೀಡ್ತಾ ಇದ್ದಾರೆ. ಪ್ರತಿ ಬಾರಿ ಸಂಬಳ ಕೊಡುವಾಗಲೂ ಕೂಡ ಇಲಾಖೆ ಅಧಿಕಾರಿಗಳಿಗೆ ಲಂಚವನ್ನ ಕೇಳುವಂತದ್ದು, ಬೇರೆ ಬೇರೆ ಆಶೆ ಆಮಿಷಗಳನ್ನ ಕೇಳುವಂತದ್ದು. ಸೊ ಈ ಕೆಲಸಗಳನ್ನ ಮಾಡ್ತಾ ಇರೋದನ್ನ ರುಪ್ಸ ಖಂಡಿಸುತ್ತೆ. ಸೊ ಈ ವಿಚಾರ ಕುರಿತು ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಈಗ ಮೊದಲನೇದಾಗಿ ನಾವು ಅವರಿಗೆ ಮನವಿಯನ್ನ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಈ ಮನವಿಗೆ ಅವರು ಮಣಿಲಿಲ್ಲ ಅಂತಂದ್ರೆ ಮತ್ತೆ ನಾವು ಬೇರೆ ರೀತಿಯ ಹೋರಾಟಗಳನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ರುಪ್ಸ ಕರ್ನಾಟಕ ನಿರ್ಧಾರ ಮಾಡಿದೆ. ರಾಜ್ಯದ ಉದ್ದಗಲಕ್ಕೂ ಎಲ್ಲೇ ಇಂಥ ಘಟನೆಗಳು ನಡೆದರೆ ರುಪ್ಸ ಕರ್ನಾಟಕದ ಗಮನಕ್ಕೆ ತರಬೇಕು ಅಂತೇಳಿ ಈ ಮೂಲಕ PU ಕಾಲೇಜಿನವರಿಗೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೊ ಈ ಕುರಿತು ಇವತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ PU ಡೈರೆಕ್ಟರ್ಗೆ ನಾವು ಇವತ್ತು ಪತ್ರವನ್ನು ಬರಿತಾ ಇದ್ದೀವಿ.